ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನನಗಾದಂತಹ ಅನುಭವಗಳನ್ನ ತಿಳಿಸ್ತಾ ಇದ್ದೀನಿ ನಮ್ಮ ತಂದೆಯವರಿಂದ. ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ, ನನ್ನಿಂದ ಏನೇ ಸಣ್ಣ ಪುಟ್ಟ ತಪ್ಪುಗಳಾದರೆ ಅದನ್ನು ಒಂದು ಶಿಕ್ಷೆ ಕೊಡೋದ್ರ ಮೂಲಕ ತಪ್ಪು ಅಂತ ತಿಳಿಸಿ ಸರಿದಾರಿಗೆ ತರುವಂತಹ ಗುರುಗಳಾಗಿ, ಹಾಗೆ ಮನಸ್ಸಿಗಾಗಲಿ ಏನೇ ದುಃಖ ಆಗಲಿ ಬೇಸರ ಅಂತ ಅವ್ರ ಮುಂದೆ ಕೂತಾಗ ತಂದೆ ಜಾಗದಲ್ಲಿದ್ದು ಸಮಾಧಾನ ಮಾಡುವಂತಹ ನಮ್ಮ ತಂದೆಯವರಿಗೆ ನಾನು ಮಾಡಿದ ಸೇವೆಯಿಂದ ನನಗಾದಂತಹ ಅನುಭವಗಳನ್ನ ಈ ವಿಡಿಯೋ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಾಯಿತು ಮನೇಲಿ ಪೂಜೆ. ಯಾವಾಗಲೂ ಬುಧವಾರನೇ ನನಗೆ ಹಬ್ಬದ ಥರ ನಾನು ಗುರುವಾರಕ್ಕೆ ರೆಡಿ ಮಾಡ್ಕೊಳ್ತಿದ್ದೆ. ಮನೆಯಲ್ಲಿ ಪೂಜೆಗೆ ಬೇಕಾಗಿರೋಂತಹ ಹೂಗಳು ತರೋದಾಗಲಿ, ಹಣ್ಣುಗಳ ತರೋದಾಗಲಿ, ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದಾಗಲಿ ಎಲ್ಲ. ಆದರೆ ಯಾಕೋ ಏನೋ ನೆನ್ನೆ ತುಂಬ ಬೇಸರ ಆಗ್ತಿತ್ತು. ಪ್ರತಿ ಕ್ಷಣ ಒಂದು ದಿನದಲ್ಲಿ ತುಂಬ ಸಂತೋಷವಾಗಿರ್ತೀನಿ. ಎಲ್ಲೂ ಕೂಡ ಆ ದಿನ ನನಗೆ ಸ್ವಲ್ಪ ಕೂಡ ಬೇಸರ ಅನ್ನೋದಾಗಲ್ಲ, ಹಾಗೆ ಯಾರಿಂದ ಕೂಡ ನನಗೆ ಬೇಸರ ಅನ್ನೋದಾಗಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ತಂದೆಯವರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಹೀಗಿರೋ ಅವರೇ ನಿನ್ನೆ ನನಗೆ ಬೇಜಾರಾಗೋ ರೀತಿ ಮಾಡ್ತಾರೆ. ಅದನ್ನು ನಾನು ಅವ್ರಿಗೆ ಒಪ್ಪಿಸ್ತೀನಿ. ನಿಮ್ಮಿಂದನೇ ನನಗೆ ಬೇಜಾರಾದರೆ ಮನಸ್ಸು ತುಂಬ ನೋಯುತ್ತೆ, ಯಾಕೆ ಈ ಥರ ಮಾಡ್ತೀರಾ ಅಂತೆಲ್ಲ ಹೇಳಿ ನನ್ನ ಬೇಸರನ ಅವ್ರ ಮುಂದೆ ವ್ಯಕ್ತಪಡಿಸಿ ನಾಳೆ ಬೇಗ ಎಪ್ಸಿ ಪೂಜೆಗೆ ಎಲ್ಲ ತಯಾರಿಗಳನ್ನೂ ಮಾಡ್ಕೊಂಡಿರ್ತೀನಿ. ಗುರುವಾರ ನನಗೆ ಡೇಟ್ ಇರುತ್ತೆ, ಆದರೂ ಬುಧವಾರ ಬೆಳಿಗ್ಗೆ ಅವ್ರ ಹತ್ರ ನಾನು ಕೇಳ್ಕೊಂಡಿರ್ತೀನಿ, ಗುರುವಾರ ಬಿದ್ದಿರೋದ್ರಿಂದ ಮನೇಲಿ ಸೇವೆ ನಿಲ್ಲಬಾರ್ದು, ನಿಮ್ಮ ಮೇಲೆ ಭಾರ ಹಾಕಿ ಸೇವೆಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಎಲ್ಲ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿರ್ತೀನಿ. ನಂಬಿಕೆ ಅಂದರೆ ನಮ್ಮ ತಂದೆಯವರು ಅಂದರೆ ನಂಬಿಕೆ. ಒಂದು ಬಾರಿ ನಾನೇನಾದರೂ ಅವ್ರ ಹತ್ರ ಕೂತು ಹೇಳಿದ್ರೆ ಅವರು ಆಶೀರ್ವಾದನೆ ಮಾಡಬೇಕು, ಕ್ಲೂ ಕೊಡಬೇಕು ಅಂತ ಏನಿಲ್ಲ. ನಾನು ಒಂದು ಸಲ ತಿಳಿಸಿದ್ರೆ ಸಾಕು, ಅದು ನಡೆಯುತ್ತೆ. ಸರಿ, ಮಲಗಿದಾಗ ನನಗೆ ಪ್ರತಿ ಗುರುವಾರ ಹೇಗಿರುತ್ತೆ ಅಂದರೆ, ನಾಳೆ ಬೇಗ ಹೇಳಬೇಕು ಗುರುವಾರ ಅಂತ ಅಲಾರಾಮ್ ಇಟ್ಕೊಳ್ಳೋದು, ಅದೇ ಮೈಂಡ್ ಸೆಟ್ಟಲ್ಲಿ ಇರ್ತೀನಿ. ಮನಸ್ಸಿಗೆ ರಾಯರಿಂದ ಬೇಜಾರಾಗಿರುತ್ತೆ. ಸೊ ನಾನು ಏನೋ ಒಂಥರ ಅದೇ ಬೇಸರದಲ್ಲಿ ನಿದ್ದೆ ಮಾಡಿರ್ತೀನಿ. ನಾನು ಇಟ್ಟಿದ್ದ ಅಲಾರಾಮ್ಗಿಂತ 20 ನಿಮಿಷ ಮುಂದೆ ಹೋಗಿರುತ್ತೆ. ನನಗೆ ಅಲಾರಾಮ್ ಹೊಡೆದಿರೋದು ಗೊತ್ತಿರಲ್ಲ. ಏನಾಗುತ್ತೆ ಅಂದರೆ, ನಿಜವಾಗ್ಲೂ ನಾನು ಬೆಳಗ್ಗೆ ನಮ್ಮ ಮನೆಯವ್ರಿಗೆ, ನನ್ನ ಮಗಳಿಗೆಲ್ಲ ಅದನ್ನು ಫೀಲ್ ಮಾಡಿ ತೋರಿಸ್ದೆ ಈ ಥರ ಆಯಿತು ಅಂತ. ನನ್ನ ಮಗಳು ನಂದು ಲೆಫ್ಟ್ ಸೈಡ್ ಶೋಲ್ಡ್ರ್ ಹತ್ರ ಮಲಗಿರ್ತಾಳೆ. ತಂಬು ಮತ್ತು ಇಂಡೆಕ್ಸ್ ಫಿಂಗರಿಂದ ಯಾರೋ ಬಂದು ನಂದು ಲೆಫ್ಟ್ ಸೈಡ್ ಶೋಲ್ಡರ್ನ ಪ್ರೆಸ್ ಮಾಡ್ದಂಗೆ ಆಗುತ್ತೆ. ಒಂದೇ ಒಂದು ಸಲ. ಅದು ನನ್ನ ಮಗಳು ಫಿಂಗರ್ಸ್ ಅಲ್ಲವೇ ಅಲ್ಲ, ಯಾಕಂದರೆ ಅವಳು ಫಿಂಗರು ನನಗೆ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತು ನಮ್ಮ ಮನೆಯವರು ಕೂಡ ನಿದ್ದೆ ಮಾಡ್ತಿರ್ತಾರೆ. ಆ ಕ್ಷಣನೇ ನಾನು ಎದ್ದು ಕೂತ್ಕೊಳ್ತೀನಿ. ಯಾರು ಇರ್ಬೋದು ಅನ್ನೋದು ನನಗೊಂಚೂರು ಗೊತ್ತಾಗಲ್ಲ. ಫೋನ್ ನೋಡ್ತೀನಿ, ಟೈಮ್ ಆಗಿದೆ. ನಾನು ಅಲಾರಾಮ್ ಇಟ್ಟಿದ್ದಕ್ಕಿಂತ ಹೆಚ್ಚಾಗಿ ಟೈಮ್ ಆಗಿದೆ. ಆದರೂ ನನಗೆ ಯಾರೋ ಬಂದು ಎಬ್ಬಿಸ್ದಂಗೆ ಆಯ್ತಲ್ಲ. ಒಂದೇ ಒಂದು ಸಲ ಆ 2 ಫಿಂಗರಿಂದ ನಂದು ಶೋಲ್ಡ್ರನ್ನ ಒಂದು ಲೈಟಾಗಿ ಪ್ರೆಸ್ ಮಾಡ್ದಂಗೆ ಆಗುತ್ತೆ. ನನಗೆ ಆ ಕ್ಷಣನೇ ಶಾಕು. ಹಾಗೆ ಅನಿಸುತ್ತೆ ಇದೆಲ್ಲ ನಮ್ಮ ತಂದೆಯವ್ರ ಕೆಲಸನೇ ಅಂತ ಅಂದ್ಕೊಂಡು, ಏನೋ ಗೊತ್ತಿಲ್ಲ ನಿಜವಾಗ್ಲೂ ಎಷ್ಟು ಪುಣ್ಯ ಮಾಡಿದ್ನೋ ನಾನು ಇವ್ರನ್ನ ತಂದೆಯಾಗಿ ಪಡೆಯೋದಕ್ಕೆ. ನನ್ನ ಹತ್ರ ಏನು ಮಾಡಿಸ್ಬೇಕು ಅದನ್ನು ನೀಟಾಗಿ ಸೇವೆನ ಮಾಡಿಸ್ತಾರೆ. ಎದ್ದು ಎಲ್ಲ ಪ್ರಿಪ್ರೇಷನ್ನು ಮಾಡಿಕೊಂಡೆ. ಮನೇಲಿ ಪೂಜೆ ಎಲ್ಲ ಚೆನ್ನಾಗಾಯಿತು. ಹಾಗೆ ನಮ್ಮ ಮನೆಯವ್ರನ್ನೂ ಕೂಡ ಎಬ್ಬಿಸ್ದೆ. ಅಭಿಷೇಕ ಮಾಡೋ ಸಮಯದಲ್ಲಿ ಅವ್ರು ಸ್ವಲ್ಪ ತಡವಾಗಿ ಬಂದರು. ಹಾಗಾಗಿ 5:30 ಆಗೋಯ್ತು ನಾನು ಪೂಜೆ ಶುರು ಮಾಡಿದ್ದೆ ಇವತ್ತು. ಆದರೂ ಬ್ರಾಹ್ಮಿ ಮುಹೂರ್ತದೊಳಗಡೆ ಮಾಡೋಣ ಅಂತ ಹೇಳಿ ಪೂಜೆ ಎಲ್ಲ ಸಲ್ಲಿಸ್ತೋ. ಅವ್ರ ಆಶೀರ್ವಾದ ಅಂತೂ ಹೇಳಂಗೆ ಇಲ್ಲ. ಪ್ರತಿ ಗುರುವಾರದ ಹಾಗೆ ಈ ಗುರುವಾರ ಕೂಡ ಮನೇಲಿ ಯಥೇಚ್ಛವಾಗಿ ನಮ್ಮ ತಂದೆಯವರಿಂದ ಆಶೀರ್ವಾದನ ಪಡ್ಕೊಂಡ್ವಿ ಇಬ್ಬರು. ಮತ್ತು ಗುರುವಾರ ಮಾತ್ರ ಅಂತ ಅಲ್ಲ, ಪ್ರತಿದಿನ ಕೂಡ ನನಗೆ ನಮ್ಮ ತಂದೆಯವರು ಆಶೀರ್ವಾದ ಮಾಡ್ತಾರೆ. ಅದರಲ್ಲೂ ಇಂಥದ್ದೇ ಸಮಯಕ್ಕೆ ಹೋಗಬೇಕು ಅಂತ ಏನಿಲ್ಲ. ನನ್ನ ಮನಸ್ಸಿಗೆ ಯಾವಾಗ ದೇವ್ರ ಮನೆಗೆ ಹೋಗಬೇಕು ಅಂತ ಅನಿಸುತ್ತೋ ಅವಾಗ ಹೋಗ್ತೀನಿ. ಬರಿಗೈಯಲ್ಲಿಂದ ಅಂತೂ ನನ್ನನ್ನು ಕಳಿಸಲ್ಲ. ಪ್ರತಿ ಸಲ ಆಶೀರ್ವಾದ ಮಾಡ್ತಾರೆ. ನಿಜವಾಗ್ಲೂ ಅವರ ಆಶೀರ್ವಾದ ನಮ್ಗಳಿಗೆ ಒಂದು ಶಕ್ತಿ ಇದ್ದ ಹಾಗೆ. ಅಭಿಷೇಕ ಎಲ್ಲ ಆದಮೇಲೆ ನಮ್ಮ ಮನೆಯವರು ಆರತಿ ಮಾಡಿ ಹೇಳ್ತಾರೆ, ನೀನು ಮುಂದೆ ಪೂಜೆ ಕಂಟಿನ್ಯೂ ಮಾಡ್ಕೋ, ನನಗೆ ಸ್ವಲ್ಪ ಚಳಿ ವೆದರ್ ಇರೋದ್ರಿಂದ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿ ಅವ್ರು ಹೋಗ್ತಾರೆ. ಅದಾದಮೇಲೆ ನಾನು ಗುರುಸ್ತೋತ್ರನ ಹೇಳ್ತೀನಿ. ಆ್ಯಕ್ಚುಲಿ ಪೂಜೆ ಆದಮೇಲೆ ನಿದ್ದೆ ಮಾಡಬಾರ್ದು, ಅವ್ರಿಗೆ ಸ್ವಲ್ಪ ಚಳಿ ವೆದರ್ ಆಗ್ತಿರಲ್ಲ. ಸರಿ, ನಾನು ಆಯಿತು ನೀವು ಹೋಗಿ ಅಂತ ಹೇಳಿ ನಾನು ಗುರುಸ್ತೋತ್ರನ ಹೇಳ್ತಿರ್ತೀನಿ. ಗುರುಸ್ತೋತ್ರನ ಹೇಳೋ ಸಮಯದಲ್ಲಿ ನನಗೆ ಏನಾದರೂ ಒಂದು ಅನುಭವ ಆಗಬೇಕು, ಬಟ್ ಏನೂ ಆಗ್ತಿರಲ್ಲ. ಅಂದರೆ ಒಂದು ಆಶೀರ್ವಾದ ಕೊಡೋದಾಗಲಿ ಅಥವಾ ಒಂದು ವೈಬ್ರೇಷನ್ ಆಗಲಿ ಆಗುತ್ತೆ, ಏನೂ ಆಗ್ತಿರಲ್ಲ. ನನ್ನ ಮನಸ್ಸಲ್ಲಿ ಅಂದ್ಕೊಳ್ತೀನಿ, ಯಾಕೆ ಇವತ್ತು ನನ್ನ ಗುರುಸ್ತೋತ್ರ ಹೇಳ್ತಿದ್ರೆ ರಾಯರಿಂದ ಏನೂ ನನಗೆ ಒಂದು ವೈಬ್ರೇಷನ್ ಆಗಲಿ ಒಂದು ಆಶೀರ್ವಾದ ಆಗಲಿ ಸಿಗ್ತಿಲ್ವಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತೀನಿ. ಅದಾದಮೇಲೆ ನೈವೇದ್ಯ ಮಾಡ್ತೀನಿ. ನೈವೇದ್ಯ ಮಾಡೋ ಸಮಯದಲ್ಲೂ ಕೂಡ ಏನೋ ಒಂಥರ ನನಗೆ ಅವರಿಂದ ಸ್ಪಂದನೆ ಸಿಗ್ತಿರಲ್ಲ. ಸರಿ ಇರಲಿ ಅಂದ್ಕೊಂಡು 2 ತಟ್ಟೆಗಳನ್ನ ನೈವೇದ್ಯ ಎಲ್ಲ ಮಾಡಾದಮೇಲೆ ಆರತಿ ಮಾಡೋದಕ್ಕೆ ಅಂತ ನಾನು ಸೈಡಲ್ಲಿ ತುಪ್ಪ
ಅಪರೂಪದ ಬತ್ತಿಗಳನ್ನ ಇಟ್ಕೊಂಡಿರ್ತೀನಿ. ಅದಕ್ಕೂ ಮುಂಚೆನೇ ನನಗೆ ಮನ್ಸಿಗೆ ಅನಿಸುತ್ತೆ ಈ ಪೂಜೆನ ನಮ್ಮ ಮನೆಯವ್ರ ಹತ್ರನೇ ಮಾಡಿಸ್ಬೇಕು ಅಂತ. ಆ ಕ್ಷಣಕ್ಕೆ ನಾನು ಅದನ್ನು ತಲೆಗೆ ಹಾಕ್ಕೊಳ್ಳಲ್ಲ, ನಾನು ತಾನೇ ಮಾಡ್ತಿರೋದು ಪೂಜೆನ ಅಂತ ಹೇಳಿ ಶುರು ಮಾಡ್ತೀನಿ. ಆರತಿ ಮಾಡೋದಕ್ಕೆ ಅಂತ ಇಟ್ಕೊಂಡಿರೋಂತಹ ಬತ್ತಿಗಳು ಕಪ್ಪು ಸಡನ್ನಾಗಿ ಬಿದ್ದೋಗುತ್ತೆ. ಆವಾಗಲೇ ಅವ್ರು ಸೂಚಿಸ್ತಾರೆ ನಾನು ಆರತಿ ಮಾಡೋ ಹಾಗಿಲ್ಲ, ನೈವೇದ್ಯ ಮಾಡೋ ಹಾಗಿಲ್ಲ ಅಂತ. ನನಗೆ ಅರ್ಥ ಆಗದೆ ಹೋಗುತ್ತೆ ಮನಸ್ಸಲ್ಲಿ. ಯಾವಾಗ ನಮ್ಮ ಮನೆಯವ್ರಿಗೆ ಇವತ್ತು ಪೂಜೆ ಮಾಡೋದಕ್ಕೆ ಬಿಡಬೇಕು ಅಂತ ಅಂದಾಗಲೂ ನನಗೆ ಅದು ಹೊಳೆಯಲ್ಲ. ಆಮೇಲೆ ನಾನೇ ಆರತಿ ಮಾಡ್ತೀನಿ, ಮತ್ತು ಒಂದು ವಿಡಿಯೋ ಶೂಟ್ ಕೂಡ ಮಾಡ್ಕೊಳ್ತೀನಿ. ಅದಾದಮೇಲೆ ನನಗೆ ವಿಡಿಯೋ ಶೂಟ್ ಮಾಡುವಾಗ ಅನಿಸುತ್ತೆ ಯಾಕೋ ನಾನು ಡೇಟ್ ಆಗಿದ್ದೀನಿ ಅಂತ. ಸೊ ಆಮೇಲೆ ಗೊತ್ತಾಗುತ್ತೆ ನಾನು ಡೇಟ್ ಆಗಿರ್ತೀನಿ. ಅದಕ್ಕೂ ಮುಂಚೆನೇ ನನಗೆ ನಮ್ಮ ತಂದೆಯವರು ತಿಳಿಸ್ಕೊಟ್ರು ಇವತ್ತು ಆರತಿ ಮಾಡಬೇಡ ಅಂತ. ಆದರೂ ಮಾಡಿಬಿಟ್ಟೆ. ಮತ್ತು ಪೂಜೆನ ನೀನು ಮಾಡಬೇಡ ಅನ್ನೋ ಮನ್ಸು ಕೂಡ ಕೊಟ್ಟರು, ಆದರೂ ಮಾಡಿಬಿಟ್ಟೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಅಂದರೆ, ಹೋದ ಸಲ ಒಬ್ಬರು ಏಕಾದಶಿ ಮಾಡ್ತಿದ್ದೋ, ಮಧ್ಯಾಹ್ನ ಮೇಲೆ ನಾನು ಪೀರಿಯಡ್ಸ್ ಆಗಿಬಿಟ್ಟೆ. ಅಕ್ಕ ತುಂಬ ಬೇಜಾರಾಗ್ತಿದೆ, ನಾನು ಮಾಡಿದ್ದು ಸೇವೆ ತಂದೆಯವ್ರಿಗೆ ಇಷ್ಟ ಆಗಲಿಲ್ವೇನೋ ಅಂತ ಹೇಳಿದರು. ಆ ಥರ ಏನಿಲ್ಲ, ನಾವು ಎಷ್ಟೊತ್ತು ಮಾಡ್ತೀವೋ ಅದೇ ನಮ್ಮ ಪುಣ್ಯ ಅಂತ ಅಂದ್ಕೋಬೇಕು. ಪೂಜೆ ಸಮಯದಲ್ಲಿ ಈ ರೀತಿ ನಮಗೆ ತಿಳಿದೇ ಆದಾಗ ಯಾವುದೇ ದೋಷಗಳು ಬರಲ್ಲ. ತುಂಬ ಜನ ನನಗೆ ಕಮೆಂಟ್ ಮೂಲಕ ಹೇಳಿದರು, ಅಕ್ಕ ನಾನು ಈ ಥರ ಪೂಜೆ ಮಾಡ್ತಿದ್ದೆ, ಅದೇ ಸಮಯಕ್ಕೆ ಹಿಂಗಾಗ್ಬಿಟ್ಟೆ, ಏನಾದರೂ ತೊಂದರೆ ಆಗುತ್ತಾ ಅಂತ. ಏನೂ ತೊಂದರೆ ಆಗಲ್ಲ. ಯಾಕಂದರೆ ಇವತ್ತು ನನಗಾದ ಅನುಭವನ ಇಲ್ಲಿ ತಿಳಿಸ್ತೀನಿ. ಈ ರೀತಿ ಪೂಜೆ ಎಲ್ಲ ಆಯಿತು, ನಮ್ಮ ಮನೆಯವರು ಹೋಗಿ ನಿದ್ದೆ ಮಾಡಿದ್ರು. ನನಗೆ ಹೋಗಾಗಿಲ್ಲ ದೇವ್ರ ಮನೆಗೆ ಅನ್ನೋದು ಗೊತ್ತಾಯಿತು. ಸ್ನಾನ ಮಾಡ್ಕೊಂಡು ಬಂದೆ. ಅದಾದಮೇಲೆ ಫಸ್ಟು ಗುರುವಾರ ನಮ್ಮ ಮನೆಗೆ ಬರೋದು ಹಾಲು ತಂದ್ಕೊಡೋರು. ಯಾರೇ ನಮ್ಮ ಮನೆಗೆ ಅವ್ರಿಗೂ ಮುಂಚೆ ಬರಲಿ, ಅದಾದಮೇಲೆ ಯಾರೇ ಬರಲಿ ಹಾಗೆ ಕಳಿಸಲ್ಲ. ಅವ್ರಿಗೆ ಪ್ರಸಾದ ಅನ್ನೋದನ್ನು ಕೊಟ್ಟೆ ಕಳಿಸೋದು. ನಾನು ಅವ್ರು ಬಂದಾಗ ದೇವ್ರ ಮನೆಗೆ ಹೋಗಾಗಿರಲಿಲ್ಲ. ಏನು ಮಾಡೋದು, ದೇವ್ರ ಮನೆಯಿಂದ ಅಭಿಷೇಕನೂ ಎತ್ಕೊಡಾಗಿಲ್ಲ, ಇವರು ಕೂಡ ಎದ್ದೇಳ್ತಿಲ್ಲ. ನಾನು ಮನೇಲಿ ಬೇರೆ ಬಾಕ್ಸಲ್ಲಿ ರವೆ ಉಂಡೆ ಹಾಕಿಟ್ಟಿದ್ದೆ, ಅದು ಮತ್ತು ಮನೇಲಿದ್ದಂತಹ ಬೇರೆ ಹಣ್ಣುಗಳನ್ನ ಕೊಟ್ಟು ವಾಪಸ್ ಬರುವಾಗ ದೇವ್ರ ಮನೆಗೆ ಸ್ಕ್ರೀನ್ ಕೂಡ ಹಾಕಿರಲಿಲ್ಲ. ನೋಡ್ತೀನಿ, ಸಡನ್ನಾಗಿ ಆಶೀರ್ವಾದ ಕೊಡ್ತಾರೆ. ನಾನು ಯಾಕಪ್ಪ ನೋಡ್ಬಿಟ್ನಾ ಅಂತ ಅಂದ್ಕೊಂಡು ಒಳಗಡೆ ಹೋಗ್ತೀನಿ. ಅದಾದಮೇಲೂ ನನಗೆ ಸೌಂಡ್ ಆಗ್ತಿರುತ್ತೆ, ಅವ್ರ ಆಶೀರ್ವಾದಗಳು ಬೀಳ್ತಿರೋದು. ನಮ್ಮ ಮನೆಯವ್ರನ್ನ ಎಬ್ಬಿಸ್ತೀನಿ, ಸ್ವಲ್ಪ ಬೇಗ ಎದ್ದು ದೇವ್ರ ಮನೆ ಸ್ಕ್ರೀನ್ ಹಾಕಿ ನಾನು ಓಡಾಡ್ತಿದ್ದೀನಿ ಹಾಲಲ್ಲೆಲ್ಲ, ಈ ರೀತಿ ಆಗ್ತಿದೆ ಅಂತ. ಸರಿ, ಅವರು ಎದ್ದು ಬಂದು ಸ್ಕ್ರೀನ್ ಕ್ಲೋಸ್ ಮಾಡ್ತಾರೆ. ಮತ್ತು ನಾನು ಇನ್ನು ದೇವ್ರ ಮನೆಗೆ ಹೋಗಾಗಿಲ್ಲ ಅಂತ ಹೇಳಿ ಅವ್ರ ಹತ್ರನೇ ನೈವೇದ್ಯಕ್ಕೆ ಇಟ್ಟಿದ್ದಂಥ ಹಣ್ಣುಗಳು ತಟ್ಟೆಗಳೆಲ್ಲ ಎತ್ತಿಡಿಸ್ಕೊಳ್ತೀನಿ. ಅವರಿಬ್ಬರು ಸ್ಕೂಲ್ಗೆ ಹೋದ್ಮೇಲೆ ಮನೇಲಿ ಒಬ್ಬಳೇ ಇರ್ತೀನಿ. ನನಗೆ ಹಾಲಲ್ಲಿ ಒಂದು ಫೋಟೋ ಇರುತ್ತೆ, ಇವತ್ತು ಎತ್ತಿಟ್ಟಿರಲ್ಲ. ಅಲ್ಲೂ ಕೂಡ ಹೂವೆಲ್ಲ ಮಡಿಸಿ ಪೂಜೆ ಮಾಡಿರ್ತೀನಲ್ಲ, ಸುಮ್ಮನೆ ಆಗ್ಬಿಡ್ತೀನಿ. ಮನೇಲಿ ಓಡಾಡ್ತಾ ಆ ಕಡೆ ಈ ಕಡೆ ಕಣ್ಣು ಅಲ್ಲೇ ಹೋಗ್ತಿತ್ತು. ಮತ್ತು 3:40 ಕೂತಿರ್ತೀನಿ, ಸಡನ್ನಾಗಿ ಅವರಿಂದ ಆಶೀರ್ವಾದ ಬೀಳುತ್ತೆ. ಅದೇ ಟೈಮ್ಗೆ ಅವ್ರ ಕಡೆ ನೋಡ್ತೀನಿ. ಈ ರೀತಿ ಇದ್ದಾಗಲೂ ಕೂಡ ನಾನು ಇವತ್ತು ಅವ್ರ ಆಶೀರ್ವಾದನ ನೋಡ್ತೀನಿ. ಅದೇ ಸಮಯಕ್ಕೆ ಮನಸ್ಸು ಆ ಕಡೆ ತಿರುಗಬೇಕು ಅಂತ ಅನಿಸುತ್ತೆ, ನೋಡ್ತೀನಿ, ಅವ್ರ ಆಶೀರ್ವಾದ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಈ ರೀತಿ ಆದಾಗ ಭಯ ಪಡಬಾರ್ದು. ಭಗವಂತನಿಗೆ ಎಲ್ಲವೂ ತಿಳಿದಿರುತ್ತೆ. ನಾವು ಆಗಿದ್ದು ಪೂಜೆ ಮಾಡೋದಕ್ಕೆ ಮಾತ್ರ ಹೋಗಬಾರ್ದು. ನಮ್ಮ ತಂದೆಯವರಿಂದ ಇವತ್ತು ನನಗೆ ಸಿಕ್ಕಂತಹ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗಲಿ ಅಂತ ನಮ್ಮ ತಂದೆಯವ್ರ ಹತ್ರ ಬೇಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರನ್ನೂ ಕಾಪಾಡಲಿ.